ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿವಿ ಕನ್ನಡದ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಸತತವಾಗಿ ಅಕ್ಷರ ಟಿವಿಯಲ್ಲಿ 25 ಪುಸ್ತಕಗಳ ಸಾಹಿತ್ಯ ಅವಲೋಕನ ಕಾರ್ಯಕ್ರಮವನ್ನು ನಾವೀಗ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ಓದುಗರು ಸಾಕಷ್ಟು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಗಮನಿಸಿ ಪ್ರೋತ್ಸಾಹಿಸಿದ್ದೀರಿ. ಇಲ್ಲಿ ಹೊಸ ಹೊಸ ಎಲೆಮರೆ ಕಾಯಿಯಾಗಿರ್ತಕ್ಕಂಥ ಅನೇಕ ಕವಿಗಳ ಕೃತಿಗಳನ್ನು ಪರಿಚಯ ಮಾಡೋದರ ಮೂಲಕ ಓದುಗರ ವಲಯವನ್ನು ಭಾಳಷ್ಟು ಹಿಗ್ಗಿಸುವಂತಹ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಅಕ್ಷರ ಟಿವಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇಂತಹ ಸದುದ್ದೇಶವನ್ನು ಇಟ್ಕೊಂಡಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚೆಚ್ಚು ಈ ಥರದ ಸಾಹಿತ್ಯಿಕ ಸ್ಫೂರ್ತಿಯಾಗುವಂತಹ ಮತ್ತು ಸಾಹಿತ್ಯ ಅವಲೋಕನ ಮಾಡುವಂತಹ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಸಹಕಾರ ನೀಡಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾನು ಡಿ ರಾಮಣ್ಣ ಹಾಲು ಮೊಸರುಕೆರೆ, ತಮ್ಮ ಸಾಹಿತ್ಯ ಒಡನಾಡಿ. ಸಂಚಿಕೆ 25ರಲ್ಲಿ ಇವತ್ತು ಕೊಪ್ಪಳದ ಖ್ಯಾತ ಸಾಹಿತಿಗಳು ಮತ್ತು ಬಂಡಾಯ ಹೋರಾಟಗಾರರಾದಂತಹ ಹಿರಿಯರಾದಂತಹ ಮತ್ತು ನಮ್ಮೆಲ್ಲರ ಗುರುಗಳಾದಂಥ ಶ್ರೀಯುತ ಅಲ್ಲಮ ಪ್ರಭು ಬೆಡದೂರ್ ಅವರ ಕವನ ಸಂಕಲನವನ್ನು ಇಂದಿನ ಸಂಚಿಕೆಯಲ್ಲಿ ಅವಲೋಕನ ಮಾಡ್ತಾ ಇದ್ದೇನೆ. ಅಕ್ಷರ ಟಿವಿ ಮತ್ತು ಬದಲಾವಣೆ ಪತ್ರಿಕೆಯ ಮೂಲಕ ಸಾಹಿತ್ಯ ಕುರಿತಂತಹ ಪುಸ್ತಕ ಪರಿಚಯದಂತಹ ಒಂದು ಕಾರ್ಯಕ್ರಮವನ್ನು ರಾಮಣ್ಣ ಆಲ್ಮರಸಿಕೇರಿ ಅವರು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಈ ಕೊಪ್ಪಳದ ಬರಹಗಾರರ ಒಂದು ಪರಿಚಯ ಈ ಮಾಧ್ಯಮದ ಮೂಲಕ ನೋಡಿ ಬಹಳ ಸಂತೋಷ ಆಯಿತು. ಸಾಹಿತ್ಯ ಅವಲೋಕನ ಕಾರ್ಯಕ್ರಮದಲ್ಲಿ ಅಕ್ಷರ ಟಿವಿಯವರು ಈ ನಾವು ದ್ರಾವಿಡರು ಎನ್ನುವಂತಹ ನನ್ನ ಸಮಗ್ರ ಕಾವ್ಯದ ಕುರಿತು ರಾಮಣ್ಣ ಹಾಲು ಮೊಸರುಕೇರಿ ಅವರು ಮಾತಾಡ್ತಾರೆ. ಅವರಿಗಾಗಲೇ ಇಂಥ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅವರ ಈ ಕಾರ್ಯಕ್ರಮಗಳಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಅಲ್ಲಮನ ಎಲ್ಲ ಕವಿತೆಗಳಲ್ಲಿ ಅವರ ಇಡೀ ಬರವಣಿಗೆಯ ಕುರಿತಾಗಿರ್ತಕ್ಕಂತಹ ಅನೇಕ ಕವಿತೆಗಳು ಮತ್ತು ಚುಟುಕುಗಳನ್ನು ಈ ಕವನ ಸಂಕಲನದಲ್ಲಿ ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಶ್ರೀಯುತ ಅಲ್ಲಮ ಪ್ರಭು ಬೆಡದೂರು ಗುರುಗಳು ನಮಗೆಲ್ಲರಿಗೂ ಕೂಡ ಒಂದು ಸಾಕ್ಷಿ ಪ್ರಜ್ಞೆ ಅಂತಿರ್ತಕ್ಕಂತಹ ಮತ್ತು ನಮಗೆ ಅರಿವು ಮೂಡಿಸಿದಂತಹ ತಿಳುವಳಿಕೆ ಮೂಡಿಸಿದಂತಹ ಗುರುಗಳು. ಅವರು ಅನೇಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ಅವರು ತೊಡಗಿಸಿಕೊಂಡಂಥವರು. ಹಲವಾರು ದಶಕಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಆ ಕ್ಷೇತ್ರದಲ್ಲಿ ದುಡಿದಂಥವರು. ಮತ್ತು ಕೊಪ್ಪಳ ಜಿಲ್ಲೆಯ ಹೋರಾಟ ಸಮಿತಿಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದವರು. ಮತ್ತು 371J ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗೆ ಬರ್ತಕ್ಕಂಥ ಅನೇಕ ಜಿಲ್ಲೆಗಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳಲ್ಲಿ 371J ಎನ್ನುವಂತಹ ಸರ್ಕಾರದ ಯೋಜನೆ ಬಹಳ ಮುಖ್ಯವಾದಂಥದ್ದು. ಅಂತಹ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಅವರು ಕೂಡ ಹೋರಾಟದ ಮುಂಚೂಣಿಯಲ್ಲಿದ್ದವರು. ಸಾಕಷ್ಟು ಹೋರಾಟಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಅಂಥ ಮಹನೀಯರ ಇವತ್ತು ಈ ಕವಿತೆಗೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅವರ ಕವಿತೆಗಳನ್ನು ಅವರ ಬರಹಗಳನ್ನು ವಿಮರ್ಶೆ ಮಾಡುವಷ್ಟು ನಾನೇನು ದೊಡ್ಡವನಲ್ಲ. ನನ್ನ ತಿಳುವಳಿಕೆಗೆ ನನ್ನ ಗ್ರಹಿಕೆಗೆ ಎಷ್ಟು ಸಾಧ್ಯ ಇದೆಯೋ ಸಾಧ್ಯವಾದಷ್ಟು ಇಲ್ಲಿ ಅವಲೋಕನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈ ಕವನ ಸಂಕಲನಕ್ಕೆ ಈ ನಾಡಿನ ಸಾಕ್ಷಿ ಪ್ರಜ್ಞೆಯಂತಿರುವಂತಹ ಬಹುದೊಡ್ಡ ಹೋರಾಟಗಾರರಾಗಿರ್ತಕ್ಕಂತಹ ವಿದ್ವಾಂಸರಾದಂಥ ಶ್ರೀಯುತ ಬರಗೂರು ರಾಮಚಂದ್ರಪ್ಪನವರು ಮುನ್ನುಡಿಯನ್ನು ಬರೆದು ಹಾರೈಸಿದ್ದಾರೆ. ಈ ಕೃತಿಗೆ ಅದೇ ರೀತಿ ಬೆನ್ನುಡಿಯನ್ನು ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ ಶ್ರೀಯುತ ಜಂಬಣ್ಣ ಅಮರ್ಚಿಂತ್ ಅವರು ಬರೆದು ಶುಭ ಹಾರೈಸಿದ್ದಾರೆ. ಕಾವ್ಯಾನಂದರವರು ಕೂಡ ಇದಕ್ಕೆ ಬೆನ್ನುಡಿಯನ್ನು ಬರೆದು ಶುಭ ಹಾರೈಸಿದ್ದಾರೆ. ಇನ್ನು ಅನೇಕ ಈ ನಾಡಿನ ಸಾಹಿತ್ಯ ದಿಗ್ಗಜರು ಕೂಡ ಈ ಕವನ ಸಂಕಲನಕ್ಕೆ ಅವರ ಅಭಿಪ್ರಾಯಗಳನ್ನು ಬರೆದು ಶುಭ ಹಾರೈಸಿದ್ದಾರೆ. ಇಲ್ಲಿ ಸಾಕಷ್ಟು ಕವಿತೆಗಳಿವೆ ಮತ್ತು ಸಾಕಷ್ಟು ಚುಟುಕುಗಳು ಕೂಡ ಈ ಸಂಕಲನದಲ್ಲಿವೆ. ಇಲ್ಲಿ ಜಯಪ್ರಕಾಶ್ ಅನ್ನುವಂತಹ ಮೊದಲನೇ ಕವಿತೆ ಇಲ್ಲಿ ಅಂದರೆ ಭ್ರಷ್ಟಾಚಾರ ಇರತಕ್ಕಂತಹ ಈ ಸಮಾಜ, ಶೋಷಣೆ ಇರತಕ್ಕಂಥ ಈ ಸಮಾಜ,
ಅಸಮಾನತೆಯಿಂದ ತುಂಬಿ ತುಳುಕ್ತಕ್ಕಂಥ ಈ ಸಮಾಜವನ್ನು ಕುರಿತು ಬಹಳ ಸೂಕ್ಷ್ಮವಾಗಿ ಮತ್ತು ತುಂಬ ಧೈರ್ಯದಿಂದ ಅವರು ಈ ಕವಿತೆಯಲ್ಲಿ ಮಾತನಾಡ್ತಾ ಹೋಗ್ತಾರೆ. ಅಂದರೆ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಸಾಕಷ್ಟು ತುಡಿಯುವಂತಹ ಮನಸ್ಸು ಇಲ್ಲಿ ಅಲ್ಲಮ ಪ್ರಭು ಬೆಡದೂರು ಸರ್ ಅವರ ಆಶಯ. ಆ ಆಶಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕವಿತೆ: ಕತ್ತಲೆಯಲ್ಲಿ ಕೊಳೆಯುತ್ತಿರುವ ಕಣ್ಣುಗಳೇ ನಿರಾಶರಾಗಬೇಡಿ. ಕತ್ತಲೆಯಲ್ಲಿ ಕೊಳೆಯುತ್ತಿರುವ ಕಣ್ಣುಗಳೇ, ಕತ್ತಲೆ ಇರ್ಬೋದು, ನಿಮಗೆ ಸಂಕಷ್ಟ ಇರ್ಬೋದು, ತೊಂದರೆ ಇರ್ಬೋದು, ತಾಪತ್ರೆ ಇರ್ಬೋದು, ಆದರೆ ನಿರಾಶರಾಗಬೇಡಿ ಅಂತ ಆಶಾವಾದಿಗಳಾಗಿ ಬೇಡಿ ಬಂಧನ ಕಿತ್ತ ಒಗೆಯಲು ಬರುತ್ತಿದ್ದಾನೆ ನೋಡಿ ಆ ಉತ್ತರ ದಿಗಂತದಿಂದ ಕಣ್ಣು ಕೋರೈಸುವ ಪ್ರಕಾಶ, ಜಯದ ನೆಗೆ ಬೀರುತ್ತಾನೆ. ಹಾಗಾಗಿ ಏನು ನೀವು ಇವತ್ತು ಅಸಮಾನತೆ, ಶೋಷಣೆ ಈ ಎಲ್ಲವುಗಳಿಂದ ಸಂಕಷ್ಟಕ್ಕೀಡಾಗಿದ್ದೀರಿ, ಆ ಎಲ್ಲ ಸಂಕಷ್ಟಗಳನ್ನು ಮುರಿದು ಹೊರಬರ್ತಕ್ಕಂತಹ ಅವಕಾಶ ಇದೆ. ಹಾಗಾಗಿ ನೀವು ಯಾವುದಕ್ಕೂ ನಿರಾಶರಾಗಬೇಡಿ ಅನ್ನುವಂತಹ ಇಲ್ಲಿ ತಳ ಸಮುದಾಯವನ್ನು ಕುರಿತು ಮತ್ತು ಶೋಷಣೆಗೆ ಒಳಗಾದಂಥ ಸಮುದಾಯವನ್ನು ಕುರಿತು ಅವರಿಗೆ ಆತ್ಮವಿಶ್ವಾಸದ ಮಾತುಗಳನ್ನು ಕವಿತೆಯ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ಮತ್ತೆ ಹೇಳ್ತಾರೆ: ಈಗ ಯೋಚಿಸಿ, ಕತ್ತಲೆಯೊಡನೆ ನೀವು ಕೈ ಕುಲುಕುತ್ತೀರಾ, ಏನು ಪ್ರಕಾಶ ಪಂಜಿಗೆ ನಿಮ್ಮ ಪಾಲಿನ ಎಣ್ಣೆ ಹಾಕುತ್ತೀರಾ ಅಂತ. ಅಂದರೆ ಇನ್ನೂ ಈ ಶೋಷಣೆ ಹೀಗೆ ಇರಬೇಕಂತೀರಿ, ಭ್ರಷ್ಟಾಚಾರವನ್ನು ಹೀಗೆ ಪ್ರೋತ್ಸಾಹ ಮಾಡಬೇಕಂತೀರಿ, ಈ ಸಮಾಜದಲ್ಲಿ ಅಸಮಾನತೆ ಹೀಗೆ ಮುಂದುವರಿಬೇಕಂತ ನೀವು ಏನಾದರೂ ಬಯಸ್ತಾ ಇದ್ದೀರಿ? ಇಲ್ಲ, ಖಂಡಿತ ಇಲ್ಲ. ಅದರಿಂದ ನಾವು ಹೊರಬರಬೇಕಾಗಿದೆ. ಇಲ್ಲಿ ಬೆಳಕು ಅದು ಅಭಿವೃದ್ಧಿ ಬೆಳವಣಿಗೆಯ ಸಂಕೇತ. ಅಂತಹ ಬೆಳಕು ಮತ್ತು ಅಭಿವೃದ್ಧಿಯ ಸಂಕೇತವಾಗಿರ್ತಕ್ಕಂತಹ ಆ ಪಂಜು ಏನಿದೆ, ಆ ಪಂಜಿಗೆ ನಾವು ಎಣ್ಣೆಯನ್ನು ಮತ್ತೆ ಮತ್ತೆ ನಾವು ಹಾಕಬೇಕಾಗಿದೆ. ಅಂದರೆ ನಾವೆಲ್ಲರೂ ಸಕ್ರಿಯವಾಗಿ ಆ ಆಂದೋಲನದಲ್ಲಿ ಪಾಲ್ಗೊಳ್ಳಬೇಕು ಅಂತ. ಅಂದರೆ ಸಾಮಾಜಿಕ ಪರಿವರ್ತನೆಯ ಆಂದೋಲನ ಅಂತ ನಾವೇನು ಕರಿತೇವೆ, ಅಂತ ಆಂದೋಲನದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಅಂದಾಗ ಮಾತ್ರ ಈ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಬಹಳ ದೊಡ್ಡ ಆಶಯವನ್ನು ಇಟ್ಟುಕೊಂಡು ಬರೆದಿರ್ತಕ್ಕಂಥ ಈ ಕವಿತೆ ಅದು ಜೈ ಪ್ರಕಾಶ ಅಂಥೇಳಿ. ಹಾಗೆಯೇ ಇಲ್ಲಿ ಇನ್ನೊಂದು ಕವಿತೆ ಇದೆ, ಮಹಾಸ್ವಾಮಿಗಳು ಬರುತ್ತಿದ್ದಾರೆ ಎಚ್ಚರಿಕೆ ಅಂತೇಳಿ. ಬಹಳ ದಿಟ್ಟವಾದಂತಹ ತುಂಬ ಬಂಡಾಯದ ವಿಚಾರಗಳನ್ನು ಒಳಗೊಂಡಂಥ ಬಹುತೇಕ ಕವಿತೆಗಳ ಆಶಯಗಳು ಕೂಡ ಹೀಗೆ ಇವೆ. ಅವರು ಹೇಳ್ತಾರೆ ಇಲ್ಲಿ, ಮಹಾಸ್ವಾಮಿಗಳು ಬರುತ್ತಿದ್ದಾರೆ ಎಚ್ಚರಿಕೆ ಅನ್ನುವಂಥ ಕವಿತೆಯಲ್ಲಿ ಕಾವಿ ತೊಟ್ಟವರ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಾರೆ. ನಿಮಗೆ ಯಾವ ಥರದ್ದು ಸ್ವಾಭಿಮಾನ ಇರಬೇಕು, ಯಾವ ಥರದ್ದು ನೈತಿಕತೆ ಇರಬೇಕು ಅಂತ, ಸಾಮಾಜಿಕ ಚಿಂತನೆ ಹೇಗಿರಬೇಕು, ಸಾಮಾಜಿಕ ಆಶಯಗಳು ಹೇಗಿರಬೇಕು ಅಂತ, ಸರಳ ಜೀವನ ಹೇಗಿರಬೇಕು ಅಂತ, ನಿಮ್ಮ ಬದುಕು ಹೇಗಿರಬೇಕು ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳನ್ನು ಇಲ್ಲಿ ಅವರು ಕವಿತೆಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಜಾತಿ, ಧರ್ಮ, ಜಾತಿಗೊಂದು ಮಠ, ಧರ್ಮಕ್ಕೊಂದು ಮಠಮಾನ್ಯಗಳು ಇದ್ದರೆ ನಮಗೆ ಸಮಾನತೆ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಹಾಗಾಗಿ ಅವುಗಳೆಲ್ಲವನ್ನೂ ಮೀರಿ ಮನುಷ್ಯನ ಘನತೆಯನ್ನು ನಾವು ಗೌರವಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಧಾರ್ಮಿಕ ವಲಯದಲ್ಲಿರ್ತಕ್ಕಂಥವರು ಯಾವುದೇ ಧರ್ಮವನ್ನು ಪ್ರತಿನಿಧಿಸಿದರೂ ಕೂಡ, ಯಾವುದೇ ಜಾತಿಯನ್ನು ಪ್ರತಿನಿಧಿಸಿದರೂ ಕೂಡ ಮನುಷ್ಯನ ಘನತೆಯನ್ನು ನಾವು ಭಾಳಷ್ಟು ಗೌರವಿಸಬೇಕು, ಅದನ್ನು ಎತ್ತಿ ಹಿಡಿಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಆಶಯ ಅಂಥೇಳಿ ಈ ಕವಿತೆಯಲ್ಲಿ ಬಹಳ ಮಾರ್ಮಿಕವಾಗಿ ಅವರು ಎಚ್ಚರಿಸ್ತಾರೆ. ಇಲ್ಲಿ ವೇದಾಂತಿಯವರ ನನಗೆ ಒಂದು ಮಾತು ನೆನಪಾದ ಈ ಸಂದರ್ಭದಲ್ಲಿ ಈ ಕವಿತೆಯನ್ನು ಓದಿದ ತಕ್ಷಣ. ಒಬ್ಬ ವೇದಾಂತಿ ಹೇಳ್ತಾರೆ, ಮಠವನ್ನು ಕಟ್ಟುವವರು ಮೊದಲು ಮನಸ್ಸನ್ನು ಕಟ್ಟಬೇಕು ಅಂತ ಹೇಳಿ. ನೋಡಿ ಎಂತಹ ಮಾತು ಇದು. ಮಠವನ್ನು ಯಾರು ಕಟ್ಟಬೇಕಂತ ಬಯಸ್ತಾರೋ ಅವರು ಮೊದಲು ಮನಸ್ಸನ್ನು ಕಟ್ಟಬೇಕು ಅಂಥೇಳಿ. ಅಂದರೆ ಮನುಷ್ಯರನ್ನು ಒಗ್ಗೂಡಿಸಬೇಕು ಅಂತ, ಮನಸ್ಸುಗಳನ್ನು ಒಗ್ಗೂಡಿಸಬೇಕು. ಅಂದರೆ ಪ್ರೀತಿ, ಸ್ನೇಹ, ಸೌಹಾರ್ದತೆಯಿಂದ ಬದುಕುವಂಥ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡಬೇಕು. ಅಂದಾಗ ಮಾತ್ರ ಆ ಮಠಕ್ಕೆ, ಆ ಧರ್ಮಕ್ಕೆ ಒಂದು ಮಾನ್ಯತೆ ಮತ್ತು ಗೌರವ ಸಿಗುತ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಭಾಳ ಎಚ್ಚರಿಕೆಯಿಂದ ಇಲ್ಲಿ ಗುರುಗಳು ಈ ಕವಿತೆ ಯುದ್ಧಕ್ಕೂ ಮಾತನಾಡ್ತಾ ಹೋಗ್ತಾರೆ. ಇಲ್ಲಿ ಬರೀತಾರೆ ಅವರು, ಹೇಗೆ ಬರ್ದಾರೆ ನೋಡ್ರಿ. ಲಕ ಬಂಗಾರದ ಕಿರೀಟ ಧರಿಸಿ ಸಿಂಗಾರದೊಂದಿಗೆ ಆರತಿ ಎತ್ತುವ ಹೆಂಗಳೆಯರನ್ನು ನೋಡುತ್ತಾ ಅಡ್ಡ ಪಲ್ಲಕ್ಕಿಯಲ್ಲಿ ಉದ್ದ ಕುಳಿತು ಹೂಹಾರದಲ್ಲಿ ಬೆರೆತು ಎಲ್ಲವನ್ನು ಮರೆತು ಲಿಂಗಕ್ಕೆ 1001 ಕೊಡ ನೀರೆರೆಸುತ್ತಾ ದಲಿತರನ್ನು ದೂರ ಸರಿಸುತ್ತಾ ಜನರನ್ನು ಉದ್ಧರಿಸಲು ಬರುತ್ತಿದ್ದಾರೆ ಎಚ್ಚರಿಕೆ ಅಂಥೇಳಿ. ಹೀಗೆ ಸ್ವಾಮಿಗಳು ಭಾಳ ಸರಳವಾಗಿ ಬದುಕಬೇಕು ಅಂತ, ಅವರ ಸರಳತೆಯ ಬದುಕು ನಮ್ಮೆಲ್ಲರನ್ನು ಪ್ರಭಾವಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಸಮಾಜಮುಖಿಯಾಗಿ ಸಾಮಾಜಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ತುಂಬ ಸರಳತೆಯಿಂದ ಬದುಕಿದಾಗ ಮಾತ್ರ ಅವರ ನಡವಳಿಕೆಗಳನ್ನು, ಅವರ ವರ್ತನೆಗಳನ್ನು ನಾವು ಅನುಸರಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗಾಗಿ ಕೆಲವು ಡೋಂಗಿ ಇರ್ತಕ್ಕಂತಹ ಕೆಲವು ಸ್ವಾಮಿಗಳನ್ನು ಕುರಿತು ಅವರು ಭಾಳಷ್ಟು ಎಚ್ಚರದಿಂದ ನಾವು ಇರಬೇಕು ಅನ್ನುವಂತಹ ಆಶಯವನ್ನು ಇಲ್ಲಿ ಈ ಕವಿತೆಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹಾಗೆಯೇ ಮತ್ತು ಇನ್ನೊಂದು ಕವಿತೆ ಮಾತಾಡು ಭಾರತಿ ಅಂಥೇಳಿ. ಮಾತಾಡು ಭಾರತಿ ಅಂತ ಹೇಳಿದರೆ ಇಲ್ಲಿ ಇಡೀ ಈ ಭಾರತ ದೇಶದ ಸಮಗ್ರ
ಅಭಿವೃದ್ಧಿ, ಬೆಳವಣಿಗೆ, ಅನೇಕ ತಾರತಮ್ಯ ವ್ಯತ್ಯಾಸಗಳನ್ನು ಅವರು ನೋಡ್ತಾರೆ. ಇಲ್ಲಿ ಆ ಎಲ್ಲ ವ್ಯತ್ಯಾಸಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಹೆಣ್ಣಿನ ನಡವಳಿಕೆ ಮತ್ತು ಆಕೆಯ ವರ್ತನೆಗಳೊಂದಿಗೆ ಸಮೀಕರಿಸಿ ಅವರು ಮಾತನಾಡ್ತಾರೆ. ಇಡೀ ಭಾರತದಲ್ಲಿರ್ತಕ್ಕಂಥ ಅನೇಕ ಸಂಪ್ರದಾಯಗಳಿರ್ಬೋದು, ಅಲ್ಲಿ ಜಾತಿ ಇರ್ಬೋದು, ಅಲ್ಲಿ ಧರ್ಮ ಇರ್ಬೋದು, ಅನೇಕ ಅಸಮಾನತೆಗಳಿರ್ಬೋದು, ಈ ಎಲ್ಲ ಕಂದಾಚಾರಗಳನ್ನು, ಮೌಢ್ಯಗಳನ್ನು ಕುರಿತು ಬಹಳ ಚೆನ್ನಾಗಿ ಮಾತನಾಡ್ತಾ ಹೋಗ್ತಾರೆ. ಹಾಗಾಗಿ ಮಾತಾಡು ಭಾರತಿ ಅಂತೇಳಿ ಇಡೀ ದೇಶದಲ್ಲಿರ್ತಕ್ಕಂಥ ಅನೇಕ ಈ ಸಾಮಾಜಿಕ ಅವ್ಯವಸ್ಥೆಗಳ ಬಗ್ಗೆ, ಅಸಮಾನತೆಗಳ ಬಗ್ಗೆ ಮಾತನಾಡ್ತಾ ಹೋಗಿ ಇಲ್ಲಿ ಭಾಳಷ್ಟು ನಾವೆಲ್ಲರೂ ಕೂಡ ಈ ಭಾರತ ಮಾತೆಯನ್ನು ಸಂರಕ್ಷಿಸಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಬೇಕು ಅಂಥೇಳಿ, ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಬದಲಾಯಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಆಶಯ ಅನ್ನುವಂಥ ನಿಟ್ಟಿನಲ್ಲಿ ಈ ಕವಿತೆಯುದ್ದಕ್ಕೂ ಅವರು ಮಾತನಾಡ್ತಾ ಹೋಗ್ತಾರೆ. ಹಾಗೆಯೇ ಇಲ್ಲಿ ವಿಜಯನಗರದ ಗತವೈಭವ ಪುನಃ ಸೃಷ್ಟಿಸುವವರಿಗೆ ಇಲ್ಲಿ ಅವರು ಕವಿತೆಯ ಮೂಲಕ ಕೆಲವು ಮಾತುಗಳನ್ನು ಹೇಳ್ತಾರೆ. ಅಂದರೆ ಇಲ್ಲೇ ನಮ್ಮ ಪಕ್ಕದ ಜಿಲ್ಲೆ ಬಳ್ಳಾರಿ ಜಿಲ್ಲೆ, ಇಲ್ಲಿ ಹಂಪಿ, ವಿಜಯನಗರ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಬಹಳಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಆ ರಸ್ತೆಯ ಬದಿಯಲ್ಲಿ ಮುಕ್ತವಾಗಿ ವಜ್ರ, ವೈಡೂರ್ಯಗಳನ್ನು, ಮುತ್ತು ರತ್ನಗಳನ್ನು ಮಾರ್ತಿದ್ರು ಅನ್ನುವಂಥದ್ದನ್ನು ಇತಿಹಾಸದಲ್ಲಿ ನಾವೆಲ್ಲ ಓದ್ತೀವಿ. ಸೊ ಹೀಗಾಗಿ ಆ ವಿಜಯನಗರದ ಗತವೈಭವ ಅನ್ನೋದನ್ನು ಸಾರುವುದನ್ನು ಮತ್ತೆ ಮತ್ತೆ ಸೃಷ್ಟಿಸುವವರಿಗೆ ಅವರು ಕೆಲವು ಎಚ್ಚರಿಕೆ ಮಾತುಗಳನ್ನು ಹೇಳ್ತಾರೆ. ತುಂಬ ವೈಭವ ಇರ್ತಕ್ಕಂತಹ ಅಂಶಗಳನ್ನು ಬರೀ ನಾವು ಹೇಳ್ತಾ ಹೋದರೆ ಜನರಿಗೆ ಏನು ಪ್ರಯೋಜನ ಅಂಥೇಳಿ, ಜನರ ಮೂಲಭೂತ ಸೌಲಭ್ಯಗಳೇನಿವೆ, ಜನರ ಮೂಲಭೂತ ಅವಶ್ಯಕತೆಗಳೇನಿವೆ ಅಂಥದ್ದನ್ನು ಯಾವುದೇ ಒಂದು ಸಾಮ್ರಾಜ್ಯ, ಯಾವುದೇ ಒಬ್ಬ ರಾಜ ಆದ್ಯತೆಯ ಮೇರೆಗೆ ಆ ಸೌಲಭ್ಯಗಳನ್ನು ಕಲ್ಪಿಸ್ತಾ ಹೋಗಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಆಶಯ ಅಂಥೇಳಿ. ಹಾಗಾಗಿ ಈ ಕವಿತೆಯನ್ನು ಓದಿದ ತಕ್ಷಣವೇ ನನಗೆ ಇಲ್ಲಿ ಹಿರಿಯ ಸಾಹಿತಿಗಳ ಸಾಲುಗಳು ನನಗೆ ನೆನಪಾದವು. ಗೋಪಾಲಕೃಷ್ಣ ಅಡಿಗರು ಒಂದು ಕಡೆ ಹೇಳ್ತಾರೆ, ಅನ್ನವನ್ನು ಕೊಡು ಮೊದಲು, ಬಟ್ಟೆಯನ್ನು ಕೊಡು ಉಡಲು, ಕಟ್ಟಿಕೊಡು ಮನೆ ಇದು ಮೊದಲು, ಆಮೇಲೆ ಉಳಿದದ್ದೆಲ್ಲ ಅಂತ. ಮೊದಲು ಅನ್ನ ಕೊಡು ನೀನು. ಅಂದರೆ ಮನುಷ್ಯ ಬದುಕಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅನ್ನ, ರೊಟ್ಟಿ, ಇದು ಮೊದಲು ಬೇಕು ನಮಗೆ. ಉಡಲಿಕ್ಕೆ ಬಟ್ಟೆ ಬೇಕು, ಕಟ್ಟಿ ಕೊಡು ಮನೆಗಳನ್ನು, ಮೇಲೊಂದು ಸೂರು ಬೇಕು ನಮಗೆ. ಹಾಗಾಗಿ ಮೊದಲು ಈ ಮೂಲಭೂತ ಅವಶ್ಯಕತೆಗಳನ್ನು ನೀನು ಪೂರೈಸು, ನಂತರ ಉಳಿದದ್ದು ಏನು ಬೇಕಾದರೂ ಮಾಡು ಅಂಥೇಳಿ. ಹಾಗಾಗಿ ಪ್ರಜೆಗಳು ಅಲ್ಲಿ ಏನು ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ, ಅನೇಕ ಪ್ರಜೆಗಳು ಉಪವಾಸ ಇರ್ತಾರೆ, ಅಂಥವ್ರನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಅನೇಕ ಜನರಿಗೆ ಉಡಲಿಕ್ಕೆ ಬಟ್ಟೆ ಇರೋದಿಲ್ಲ. ಹಾಗಾಗಿ ಬರೀ ಸಾಮ್ರಾಜ್ಯದಲ್ಲಿ ನಾವು ಐಷಾರಾಮಿ ಜೀವನವನ್ನು ಕಳೆದು ಬಿಟ್ಟರೆ ಏನು ಪ್ರಯೋಜನ ಅಂತೇಳಿ ಅವರು ಪ್ರಶ್ನೆ ಮಾಡ್ತಾರೆ. ಸದ್ಯ ಬೀದಿಗಳಲ್ಲಿ ಮಾರಬೇಕಾದದ್ದು ಭೋಗ ಜೀವನದ ಇಲ್ಲಿ ವಜ್ರ ವೈಡೂರ್ಯಗಳನ್ನೆಲ್ಲ, ಮುತ್ತು ರತ್ನಗಳನ್ನೆಲ್ಲ, ಬಳ್ಳಗಳಿಂದ ಹಳೆದು ನಾವು ಎಷ್ಟು ಶ್ರೀಮಂತರಿದ್ದೇವೆ ಅಂತ ತೋರಿಸೋದಕ್ಕಲ್ಲ, ಆದರೆ ಜೋಳ ಮಾರಬೇಕಾಗಿದೆ, ರಾಗಿ ಮಾರಬೇಕಾಗಿದೆ. ನೋಡಿ ಹೇಗೆ ಎಷ್ಟೊಂದು ಮಾರ್ಮಿಕವಾಗಿ ಅವರು ಮಾತನಾಡ್ತಾ ಹೋಗ್ತಾರೆ. ಇಲ್ಲಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಹಾರ ಸಂಸ್ಕೃತಿಯ ಬಗ್ಗೆ ಭಾಳ ಚೆನ್ನಾಗಿ ಅವರು ಮಾತನಾಡ್ತಾರೆ. ಬಟ್ಟೆಗಳನ್ನು ಕೊಡ್ರಿ, ನೀವು ರಾಗಿ ಕೊಡ್ರಿ, ಜೋಳವನ್ನು ಕೊಡ್ರಿ, ಇಂಥವುಗಳನ್ನು ಕೊಡೋದ್ರಿಂದ ಅಲ್ಲಿ ಆ ಬಡ ಜನ ಏನಿದೆ, ಆ ಸಮುದಾಯ ಏನಿದೆ, ಅವರು ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಐತಿ ಅಂಥೇಳಿ. ಇಂಥವರ ಏಳಿಗೆಗಾಗಿ ಪ್ರತಿಯೊಬ್ಬ ರಾಜನೂ ಕೂಡ, ಪ್ರತಿಯೊಂದು ಸಾಮ್ರಾಜ್ಯವೂ ಕೂಡ ಅಲ್ಲಿ ಪ್ರಯತ್ನವನ್ನು ಪಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು. ಹಾಗಾಗಿ ಈ ಕವಿತೆಯಲ್ಲೂ ಕೂಡ ಅವರು ಬಹಳ ಚೆನ್ನಾಗಿ ಇಲ್ಲಿ ಸಂಸ್ಥಾನಗಳನ್ನು ಕುರಿತು, ಸಾಮ್ರಾಜ್ಯಗಳನ್ನು ಕುರಿತು, ರಾಜರು ಹೇಗಿರಬೇಕು, ಪ್ರಜೆಗಳನ್ನು ಹೇಗೆ ನಡೆಸಿಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ರ ಬಗ್ಗೆ ಅವರು ಮಾತನಾಡ್ತಾರೆ. ಹಾಗೆ ಮಗನ ಸಮಸ್ಯೆ ಅಂತ ಇನ್ನೊಂದು ಇಲ್ಲಿ ಒಂದು ಸಣ್ಣ ಕವಿತೆ ಇದೆ. ಮಗನ ಸಮಸ್ಯೆ ಅಂತ ಹೇಳಿದರೆ ತಂದೆಯಾದವರು, ಅಂದರೆ ಮಕ್ಕಳು ಹರೆಯದ ವಯಸ್ಸಿಗೆ ಬಂದ ತಕ್ಷಣ ಬಹಳಷ್ಟು ಸೂಕ್ಷ್ಮವಾಗಿ ಅವರನ್ನು ನಾವು ಗಮನಿಸಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಪ್ರತಿ ಮನೆಯಲ್ಲೂ ಕೂಡ ಮಕ್ಕಳು ಹದಿಹರೆಯದ ಮಕ್ಕಳು ಇದ್ದೇ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪಾಲಕರು ಆ ಹದಿಹರೆಯದ ಮಕ್ಕಳನ್ನು, ಅಂದರೆ ಒಂದು ಅಡೋಲಸೆಂಟ್ ಸ್ಟೇಜಿಗೆ ಬಂದಂಥ ಮಕ್ಕಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅವರನ್ನು ಅತ್ಯಂತ ಪ್ರೀತಿಯಿಂದ, ಕಾಳಜಿಯಿಂದ, ಅವರ ಬೇಡಿಕೆಗಳಿಗೆ ನಾವು ಸ್ಪಂದಿಸುವಂತಹ ಒಬ್ಬ ಸ್ನೇಹಿತನ ಥರ ತಂದೆಯಾದವರು ಇಲ್ಲಿ ವರ್ತಿಸಬೇಕನ್ನೋದು ಬಹಳ ಮುಖ್ಯ ಅಂಥೇಳಿ. ಆ ರೀತಿಯಾದಂಥ ಕೆಲವು ಆಶಯಗಳಿಗೆ ಇಲ್ಲಿ ಇಂಬು ಕೊಡ್ತಕ್ಕಂತಹ ಮಗನ ಸಮಸ್ಯೆ ಅಂತೇಳಿ ಭಾಳ ಚೆನ್ನಾಗಿ ಬರೀತಾರೆ ಅವರು. ನೋಡಿ ಎಷ್ಟು ಮನೋವೈಜ್ಞಾನಿಕವಾದಂಥದ್ದು. ಯಪ್ಪ, ನನಗೆ ಮದುವೆ ಮಾಡೋ, ನನ್ನ ಹಂಗಾಮು ಹೊಲದ ಪೈರಿನಲ್ಲಿ ಮನಸ್ಸು ಮುಳ್ಳು ಬೇಲಿಗಳ ದಾಟಿ ಬಂದು ತಿಂದು ತುಳಿಯುತ್ತಿವೆ ಕೆಲವು ಆಕಳುಗಳು ಅಂತ. ನೋಡಿ ಎಷ್ಟು ಸೂಕ್ಷ್ಮವಾದಂಥದ್ದು, ಎಷ್ಟು ಮಾರ್ಮಿಕವಾದಂಥದ್ದು. ಆ ಹದಿಹರೆಯದಲ್ಲಿ ಹುಡುಗರ ಮನಸ್ಥಿತಿ ಆಗಿರ್ತದೆ. ಹಾಗಾಗಿ ನಾವು ಬಹಳ ಸೂಕ್ಷ್ಮವಾಗಿ ಅವರ ಮನಸ್ಸು ಹರಿಬಿಡಲಾರದಂತೆ ನಾವು ಅವರನ್ನು ಬಹಳಷ್ಟು ಕಂಟ್ರೋಲ್ ಮಾಡಬೇಕು ಅಂಥೇಳಿ, ಅದು ಬಹಳ ಮುಖ್ಯ ಅಂಥೇಳಿ ಬಹಳ ಸೂಕ್ಷ್ಮವಾಗಿ ಈ ಕವಿತೆಯಲ್ಲಿ ಅವರು ಮಾತನಾಡ್ತಾರೆ. ಇನ್ನು ಅರ್ಥವಾಗದ ಪದ್ಯ ಅಂತ ಇನ್ನೊಂದು ಇದೆ.
ಅಂದರೆ ಪದ್ಯ ಎಲ್ಲರಿಗೂ ಅರ್ಥ ಆಗಬೇಕು ಅಂತ. ಬರವಣಿಗೆ ಬಹಳ ಮುಖ್ಯವಾದಂಥದ್ದು, ಅದೊಂದು ಸಾಮಾಜಿಕ ಜವಾಬ್ದಾರಿ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬದುಕಿಗೆ, ಸಮಾಜಕ್ಕೆ ಕವಿ ಬಹಳಷ್ಟು ಮುಖಾಮುಖಿಯಾಗಿ ಬದುಕಬೇಕು ಮತ್ತು ಬರೀಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ಅವರು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ಓದಿದ ತಕ್ಷಣ ನನಗೆ ಸಿದ್ದಯ್ಯ ಪುರಾಣಿಕರ ಕೆಲವು ಸಾಲುಗಳು ನೆನಪಾದವು. ಮಾನವರು ಕೆಟ್ಟಾರು, ಮಾನವತೆ ಉಳಿದೀತು, ಕವಿ ದೇಹ ಬಿಟ್ಟಾನು ಆದರೆ ಕವಿತೆ ಉಳಿದೀತು ಅಂತೇಳಿ. ಕವಿತೆ ಎಲ್ಲ ಕಾಲಕ್ಕೂ ಉಳಿಬೇಕದು. ಆದರೆ ಕವಿತೆ ಬರೆದವನು ಇವತ್ತಲ್ಲ ನಾಳೆ ಸಾಯ್ಬೋದು, ಆದರೆ ಕವಿತೆ ಬಹಳ ಮುಖ್ಯ ಅಂತ. ಹಾಗಾಗಿ ಪದ್ಯ ಬರೀಬೇಕಾದಂಥವರು ತುಂಬ ಜವಾಬ್ದಾರಿಯಿಂದ ಬರೀಬೇಕು ಅಂಥೇಳಿ. ಹಾಗೆಯೇ ಇಲ್ಲಿ ಚೆಂಬೆಳಕಿನ ಕವಿ ಚನ್ವೀರ್ ಕಣಿವಿಯವರ ಸಾಲುಗಳು ಕೂಡ ನನಗೆ ಈ ಸಂದರ್ಭದಲ್ಲಿ ನೆನಪಾದವು. ಅವರು ಬರೀತಾರೆ, ಹೋಗಬೇಡ ಕವಿತೆ ನೀನು, ನೋಡಿ, ಹೋಗಬೇಡ ಕವಿತೆ ನೀನು, ಬಾಗಬೇಡ ಯಾರಿಗೂ, ನೀನು ಬಾಗಬಾರದು ಯಾರಿಗೂ, ತೂಗಿ ನೋಡು ಬೆಲೆಯ ಕಟ್ಟು ಹೂವಿನಂತೆ ನಾರಿಗೂ, ತೂಗಿ ನೋಡು ಬೆಲೆಯ ಕಟ್ಟು ಹೂವಿನಂತೆ ನಾರಿಗೂ. ಹೂವಿನ ಜೊತೆ ಇರ್ತತಿ, ದಾರ ಇರ್ತತಿ, ಆ ದಾರಕ್ಕೂ ಕೂಡ ತನ್ನದೇ ಆದಂಥ ಬೆಲೆ ಇರ್ತತಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು ಅಂತ. ಹಾಗೆ ಇಲ್ಲಿ ಕವಿತೆಗೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿ ಅವರು ಮಾತನಾಡ್ತಾರೆ. ಅರ್ಥವಾಗದ ಕವಿತೆ ವ್ಯರ್ಥ, ಏನೂ ಪ್ರಯೋಜನ ಇಲ್ಲ, ಅರ್ಥವಾಗುವಾಗಿ ಬರೀಬೇಕು. ನಮ್ಮ ಕವಿತೆಗಳನ್ನು ಓದೋದ್ರಿಂದ ಸಮಾಜ ಪರಿವರ್ತನೆ ಆಗಬೇಕು, ಕೆಲವರ ಮನಸ್ಸು ಬದಲಾವಣೆ ಆಗಬೇಕು ಅಂತ. ಅರ್ಥವಾಗದ ಕವಿತೆಯಲ್ಲಿ ಶಬ್ದಗಳು ಮೂಳೆಗಳಿರುತ್ತವೆ ಅಂತ. ಸೀಕರಣಿಗೆ ಹಿಸುಕುವ ಮಾವಿನ ಹಣ್ಣಿನ ಹಾಗೆ ಮೈತುಂಬ ಒತ್ತೊತ್ತಿ ಇಸುಕಿದರೂ ಕೂಡ ಮಾಂಸ ರಕ್ತವೆಂಬ ಅರ್ಥ ರಸ ಹೊರಡುವುದಿಲ್ಲ, ಬದುಕು ಅಲ್ಲಿ ಹರತಾಳ ಆಚರಿಸುತ್ತದೆ ಅಂತೇಳಿ. ಹಾಗೆ ಕವಿತೆ ಇಲ್ಲಿ ಬಹಳ ಮುಖ್ಯವಾದಂಥದ್ದು. ತುಂಬ ಜವಾಬ್ದಾರಿಯುತವಾಗಿ ನಾವು ಬರೀಬೇಕು, ಅದು ಎಲ್ಲರಿಗೂ ಅರ್ಥ ಆಗಬೇಕು, ಅದರಿಂದ ಸಾಮಾಜಿಕ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ಅವರು ಚೆನ್ನಾಗಿ ಬರೆದಿದ್ದಾರೆ. ಗಂಡುಳ್ಳ ಹೆಂಡರಿಗೆ ಉಪದೇಶ ಅಂತ ಇನ್ನೊಂದು ಕವಿತೆ ಇದೆ. ಈ ಕವಿತೆಯನ್ನು ಓದಿದ ತಕ್ಷಣ ನನಗೆ ನೆನಪಾದದ್ದು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಕವಿತೆಯ ಸಾಲುಗಳು. ನನ್ನೆದೆಯ ತೋಟದಲ್ಲೊಂದು ನೀನು, ನೆಟ್ಟಂತೆ ಪ್ರೀತಿ ಬಳ್ಳಿ, ಫಲ ಕೊಟ್ಟಿತೇನೆ, ಹೂ ಬಿಟ್ಟಿತೇನೆ, ಉಲ್ಲಾಸವನ್ನು ಚೆಲ್ಲಿ ಅಂಥೇಳಿ. ನೋಡಿ ಹೇಗೆ ಇಲ್ಲಿ ಗಂಡ ಹೆಂಡತಿ ಅಂದ ತಕ್ಷಣ ಎಲ್ಲ ಸಂಬಂಧಗಳು ಸರಿಯಾಗಿ ಇರ್ತತಿ ಅಂತ ಅರ್ಥ ಅಲ್ಲ. ಆದರೆ ಏನು ಹೇಳ್ತಾರೆ ಇಲ್ಲಿ ಅಂತ, ಗಂಡ ಹೆಂಡತಿ ನಡುವಿನ ಸಂಬಂಧ ಭಾಳ ಸಾಮರಸ್ಯವಾಗಿರಬೇಕು ಅಂಥೇಳಿ. ಪರಸ್ಪರ ನಂಬಿಕೆ, ವಿಶ್ವಾಸ, ಇಂಥ ಅನ್ಯೋನ್ಯತೆಯ ಭಾವನಾತ್ಮಕವಾದಂಥ ಸಂಬಂಧ ಇದ್ದಾಗ ಮಾತ್ರ ಗಂಡ ಹೆಂಡತಿ ಅನ್ನುವಂಥ ಶಬ್ದಕ್ಕೆ ಅಥವಾ ಆ ಒಂದು ಜೀವನಕ್ಕೆ ಒಂದು ವಿಶೇಷವಾದಂಥ ಅರ್ಥ ಬರ್ತತಿ ಅನ್ನುವಂಥದ್ದು ಬಹಳ ಮುಖ್ಯ ಅಂಥೇಳಿ. ಅದಕ್ಕೆ ಅವರು ಬರೀತಾರೆ ಇಲ್ಲಿ ಭಾಳ ತಮಾಷೆಯಾಗಿ, ಹೆಣ್ಮಕ್ಳೇ, ಅದಕ್ಕಾಗಿ ನಿಮ್ಮ ಗಂಡರಿಗೆ ಹೆಂಡರಾಗದೆ ನೀವು ಪ್ರಿಯತಮೆಯರಾಗಿ ಅಂಥೇಳಿ. ನೋಡಿ, ಬರೀ ಹೆಂಡತಿಯಾಗಿರಬಾರ್ದು ನೀವು ಗಂಡರಿಗೆ, ಅಂದರೆ ಗೆಳತಿಯರಾಗಿರಬೇಕು ಅಂತ. ಅಂದರೆ ಭಾವನಾತ್ಮಕವಾಗಿ ಗೆಳತಿಯರ ಜೊತೆ ಎಷ್ಟು ಅನನ್ಯವಾದಂಥ ಸಂಬಂಧ ಇರ್ತತಿ. ನೀವು ಹೆಂಡತಿಯಾದವರು ಎಲ್ಲ ಕಾಲಕ್ಕೂ ಕೂಡ ಗೆಳತಿಯರಂತೆ ವರ್ತಿಸಬೇಕು, ಅದೇ ಥರನಾದಂಥ ಒಂದು ಸಂಬಂಧವನ್ನು ಇಟ್ಕೋಬೇಕು. ಅಂದರೆ ಅರ್ಥ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ತುಂಬ ಭಾವನಾತ್ಮಕವಾಗಿ ಪರಸ್ಪರ ಒಬ್ಬರನ್ನು ಗೌರವಿಸ್ತಾ ಪರಸ್ಪರ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಮುಂದುವರೆದಾಗ ಮಾತ್ರ ಆ ಸಂಬಂಧಕ್ಕೆ ಭಾಳ ಅರ್ಥ ಬರ್ತತಿ ಅನ್ನುವಂಥ ನಿಟ್ಟಿನಲ್ಲಿ ತಮಾಷೆಯಾಗಿಯೂ ಮತ್ತು ಭಾಳಷ್ಟು ಗಂಭೀರವಾಗಿಯೂ ಕೂಡ ಈ ಕವಿತೆಯಲ್ಲಿ ಅವರು ಮಾತನಾಡ್ತಾ ಹೋಗ್ತಾರೆ. ಹಾಗೆ ತಾತನ ಉದ್ದೇಶಿಸಿ ಅಂತ ಇನ್ನೊಂದು ಕವಿತೆ ಇದೆ, ಭಾಳ ದೀರ್ಘವಾದಂಥ ಕವಿತೆ ಇದು. ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು, ಮೌಲ್ಯಗಳನ್ನು, ಅವರು ಅನುಸರಿಸ್ತಕ್ಕಂತಹ ಸರಳತೆ, ಸತ್ಯ ಮತ್ತು ಅಹಿಂಸಾ ಹೋರಾಟಗಳನ್ನು, ಮುಷ್ಕರಗಳನ್ನು, ಚಳುವಳಿಗಳನ್ನು ಬಹಳ ಚೆನ್ನಾಗಿ ಅವರು ಇಲ್ಲಿ ಅದ್ಭುತವಾಗಿ ದಾಖಲಿಸ್ತಾರೆ. ಆ ಎಲ್ಲ ಅವರ ಹೋರಾಟಗಳು, ಅವರ ಬದುಕು ನಮಗೆಲ್ಲರಿಗೂ ಸ್ಫೂರ್ತಿಯಾಗಬೇಕು ಅನ್ನುವಂಥದ್ದು. ದೇಶದ ಸ್ಥಿತಿಗತಿಗಳನ್ನು ಕುರಿತು, ಗ್ರಾಮ ಸ್ವರಾಜ್ಯ, ಗುಡಿ ಕೈಗಾರಿಕೆ, ಸ್ವಾವಲಂಬನೆ, ದೇಶಿ ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಇರಬಹುದಾದಂಥ ಕೆಲವು ದೃಷ್ಟಿಕೋನಗಳನ್ನು ನಾವೆಲ್ಲ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಮಾತಾಡ್ತಾರೆ ಅವರು ಕವಿತೆಯಲ್ಲಿ. ತಾತ ದೇಶಕ್ಕೆ ಆಗಬಾರದ್ದೇನೂ ಆಗಿಲ್ಲ, ಕಲ್ಲು ಉಳ್ದಾವ, ಮಣ್ಣು ಉಳ್ದಾದ, ನಾವಿನ್ನು ಅದೇವಿ. ಹೌದು ತಾತ, ನೀನ್ಯಾಕೆ ಹಿಂಗೆ ಅದಿ ಅಂಥೇಳಿ. ದೇಶವಿರುವುದು ಹಳ್ಳಿಯಲ್ಲಿ ಅಂದಿ, ದಿಲ್ಲಿ ಬೆಳೆಸಿದರು ಗುಲಾಬಿ ಮಂದಿ. ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ನೀನು ಮತ್ತೆ ಮತ್ತೆ ಹೇಳಿದಿ, ಆದರೆ ಹಳ್ಳಿಗಳ ಉದ್ಧಾರವೇ ಆಗಲಿಲ್ಲ, ಆದರೆ ದೆಹಲಿಯ ಉದ್ಧಾರ ಮಾತ್ರ ಭಾಳ ಚೆನ್ನಾಗಾಯಿತು ಅಂಥೇಳಿ ತುಂಬ ವ್ಯಂಗ್ಯವಾಗಿ ಅವರು ಬರೀತಾರೆ. ಹಾಗಾಗಿ ಇಲ್ಲಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯಲ್ಲಿ, ಕೈಗಾರಿಕೆಗಳಲ್ಲಿ, ಸ್ವಾವಲಂಬನೆ, ದೇಶಿ ವಸ್ತ್ರ ಇವುಗಳೆಲ್ಲ ತಯಾರಿಕೆಗಳಲ್ಲಿ ಹಳ್ಳಿಗಳ ಆರೋಗ್ಯಕ್ಕೆ ಇರ್ತಕ್ಕಂತಹ ಕೆಲವು ಸದುದ್ದೇಶಗಳು ಮಹಾತ್ಮ ಗಾಂಧಿಯವರಲ್ಲಿ ಏನಿದ್ವಲ್ಲ ಅವನ್ನೆಲ್ಲವನ್ನು ನಾವು ಅಳವಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಮತ್ತೆ ಇಲ್ಲಿ ದಲಿತೋದ್ಧಾರ ಅಂತ ಇನ್ನೊಂದು ಕವಿತೆ ಇದೆ. ಬರಗೂರು ರಾಮಚಂದ್ರಪ್ಪನವರ ಕವಿತೆಯ ಸಾಲುಗಳು ಈ ಸಂದರ್ಭದಲ್ಲಿ ನನಗೆ ನೆನಪಾದವು. ಅವರು ಒಂದು ಕಡೆ ಬರೀತಾರೆ ಇಲ್ಲಿ, ಬಟ್ಟೆ ಕೇಳಿದರೆ ಗೊಮ್ಮಟನ ತೋರುವರು. ನಾವು ಬಟ್ಟೆ ಕೇಳಿದರೆ ಗೊಮ್ಮಟ
ತೋರಿಸ್ತಾರ ಅವರು. ಹೊಟ್ಟೆ ಹಸಿವೆಂದರೆ ವ್ರತವೆಂದು ಹೇಳ್ತಾರೆ ಅಂತ. ಬಟ್ಟೆ ಕೇಳಿದರೆ ಗೊಮ್ಮಟನ ತೋರಿಸುವರು, ಹೊಟ್ಟೆ ಹಸಿವೆಂದರೆ ವ್ರತವೆಂದು ಹೇಳುವರು ಅಂತೇಳಿ. ನೋಡಿ, ನಮ್ಮ ಮಾನ ಮೂರಾ ಬಟ್ಟಿಗೆ ಮಾರಿ ಎತ್ತದಂತೆ ಮಾಡುತ್ತೀರಿ, ಹೀಗೆ ಮಾಡಿಯೂ ನೀವು ಗರೀಬ್ ಹಠಾವು ಮಾಡುತ್ತೀರಿ, ದಲಿತ ಉದ್ಧಾರ ಮಾಡ್ತೀರಿ ಅಂತ ಹೇಳ್ತೀರಿ ಅಂತ ಹೇಳ್ತಾರೆ ಅವರು. ಅಂದರೆ ಸರ್ಕಾರದ ಯೋಜನೆಗಳನ್ನು ಹೆಸರಿಗೆ ಮಾತ್ರ ನೀವು, ಆದರೆ ನಿಮ್ಮದೇ ಬೆಳವಣಿಗೆ, ನಿಮ್ಮದೇ ಅಭಿವೃದ್ಧಿ ಮಾಡಿಕೊಳ್ತೀರಿ, ಆದರೆ ನಿಜವಾಗಿ ಯಾರಿಗೆ ದಕ್ಕಬೇಕಾಗಿರ್ತದೆ, ಯಾರಿಗೆ ಮುಟ್ಟಬೇಕಾಗಿರ್ತದೆ ಆ ಸೌಲಭ್ಯಗಳು ಮುಟ್ಟೋದೇ ಇಲ್ಲ. ಇವು ಕೇವಲ ಗರೀಬ್ ಹಠಾವ ಅನ್ನುವಂಥದ್ದು ಯಾವುದೇ ಯೋಜನೆಗಳಿರಲಿ, ಸರ್ಕಾರದ ಯೋಜನೆಗಳು, ಅದು ಯಾವುದೇ ಸರ್ಕಾರ ಇರಲಿ, ಅವು ಎಲ್ಲವೂ ಕೂಡ ಘೋಷಣೆಗೆ ಮಾತ್ರ ಸೀಮಿತ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಇಲ್ಲಿ ಅಧಿಕಾರ ಹಿಡಿದಂಥವರು, ಅಧಿಕಾರದ ಚುಕ್ಕಾಣಿಯನ್ನು ಹಿಡ್ಕೊಂಡು ಆಡಳಿತವನ್ನು ನಡೆಸ್ತಕ್ಕಂಥವ್ರು, ಇಲ್ಲಿ ಕೆಲವು ತಳ ಸಮುದಾಯಗಳೇನಿವೆ, ದಲಿತರು ಅಂತ ನಾವೇನು ಕರಿತೇವೆ, ಅಸ್ಪೃಶ್ಯತೆಯ ಆ ಕಳಂಕದಲ್ಲಿ ಬದುಕ್ತಕ್ಕಂಥ ಅನೇಕ ಜನರಿಗೆ, ಅವರ ಬದುಕಿಗೆ, ಅವರ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಸರ್ಕಾರ ಪ್ರಾಮಾಣಿಕವಾಗಿ ಅವರಿಗೆ ಮುಟ್ಟಿಸಬೇಕು ಅಂತ, ತಲುಪಿಸಬೇಕು ಅನ್ನುವಂತಹ ಬಹಳ ಗಟ್ಟಿ ನಿಲುವುಗಳನ್ನು ಹೊಂದಿದಂತಹ ಈ ಕವಿತೆ ಬಹಳ ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಗೊಳಿಸ್ತೈತಿ. ಹಾಗೇನೆ ಇಲ್ಲಿ ಮಾತು ಅಂತ ಇದೆ. ಮಾತು ಅಂತ ಈ ಕವಿತೆ, ಮಾತಿನ ಬಗ್ಗೆ ಬಹಳ ಚೆನ್ನಾಗಿ ಬರೀತಾರೆ ಅವರು. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತೀವಿ ನಾವು. ನೋಡಿ, ಮಾತಿನ ಮಹತ್ವವನ್ನು ಕುರಿತು ಮತ್ತು ಊಟದ ಮಹತ್ವವನ್ನು ಕುರಿತು ಇರ್ತಕ್ಕಂಥ ಒಂದು ನಾಣ್ಣುಡಿ, ಭಾಳ ಈ ಸಹಜವಾದಂಥ ನಾಣ್ಣುಡಿಯನ್ನು ನಾವು ಕೇಳಿದ ತಕ್ಷಣವೇ ಮಾತಿಗೆ ಎಂಥ ಅರ್ಥ ಇದೆ, ಮಾತು ಏನೆಲ್ಲ ನಮಗೆ ಸಮಸ್ಯೆಗಳನ್ನು ಹುಟ್ಟಿಸ್ತದೆ ಅಂಥೇಳಿ. ಆಮೇಲೆ ಮಾತು ಮಧುರವಾಗಿದ್ದಾಗ ಸಂಬಂಧಗಳು ಎಷ್ಟು ಮಟ್ಟಿಗೆ ನಾವು ಇನ್ನೊಬ್ಬರ ಜೊತೆ ಇಟ್ಕೋಬೇಕು ಅನ್ನುವುದು ಕೂಡ ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಮಾತಿಗೆ ಸಂಬಂಧಪಟ್ಟಂತೆ, ನುಡಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಸವಣ್ಣನವರ ವಚನದ ಸಾಲುಗಳು ನನಗೆ ಈ ಸಂದರ್ಭದಲ್ಲಿ ನೆನಪಾದವು. ಅವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಕೂಡಲ ಸಂಗಮ ದೇವ ಅಂತೇಳಿ. ನುಡಿದರೆ ಹಂಗಿರಬೇಕು, ಮುತ್ತಿನ ಹಾರದಂಗಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಈ ಸಮಾಜ ಮೆಚ್ಚಿ ಹೌದೌದೆನ್ನಬೇಕು ಅನ್ನೋ ಹಾಗೆ ನಾವು ಮಾತಾಡಬೇಕು ಅನ್ನುವಂಥದ್ದು. ವ್ಯಕ್ತಿ ವ್ಯಕ್ತಿಯ ನಡುವೆ ಸೇತುವೆಯಾಗುವಂಥದ್ದು ಮಾತೆ, ವ್ಯಕ್ತಿ ವ್ಯಕ್ತಿಯ ನಡುವೆ ಕಂದರವನ್ನು ಉಂಟು ಮಾಡ್ತಕ್ಕಂಥದ್ದು ಮಾತೆ, ದ್ವೇಷವನ್ನು, ಅಸೂಯೆಯನ್ನು, ಎಲ್ಲವನ್ನೂ ಕಾರುವಂತಹ ಸಂಬಂಧವನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ಮಾತೆ. ಹಾಗಾಗಿ ಮಾತನ್ನು ತುಂಬ ಎಚ್ಚರಿಕೆಯಿಂದ ನಾವು ಮಾತಾಡಬೇಕು ಅನ್ನುವಂಥದ್ದು ಈ ಕವಿತೆಯ ಮುಖ್ಯ ಆಶಯ. ಅದಕ್ಕಿಲ್ಲಿ ಚನ್ನವೀರ್ ಕಣ್ವಿಯವರ ಇನ್ನೊಂದು ಅವರ ಕವಿತೆಯ ಸಾಲುಗಳು ಕೂಡ ಈ ಸಂದರ್ಭದಲ್ಲಿ ನನಗೆ ನೆನಪಾಗ್ತವೆ. ಮೃದು ಮಾತು ಗೆಲ್ಲುವುದು ಮೂಲೋಕ ಗೆಳೆಯ ಅಂತ ಬರೀತಾರೆ ಅವರು. ನೋಡಿ, ಮಧುರವಾದಂತಹ, ಮೃದುವಾದಂತಹ, ಸೌಜನ್ಯಯುತವಾದಂತಹ, ತುಂಬ ವಿನಯ ಇರ್ತಕ್ಕಂಥ ಮಾತುಗಳನ್ನು ಆಡೋದರಿಂದ ನಾವು 3 ಲೋಕವನ್ನು ಕೂಡ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂಥೇಳಿ, ಎಲ್ಲ ಸಂಬಂಧಗಳನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇದೆ ಅಂಥೇಳಿ. ಹಾಗಾಗಿ ಇಲ್ಲಿ ಮೃದು ಮಾತು ಬಹಳ ಮುಖ್ಯ. ಮನುಷ್ಯನಿಗೆ ಮಾತು ಅಳೆದು ತೂಗಿ ಆಡಬೇಕನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಈ ಕವಿತೆಯ ಮೂಲಕ ಅವರು ಓದುಗರನ್ನು, ನಮ್ಮೆಲ್ಲರನ್ನ ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕೆಡಹಬಲ್ಲರು ಅವರು ಕಟ್ಟಬಲ್ಲೆವು ನಾವು ಅಂಥೇಳಿ. ಅಂದರೆ ಮನಸ್ಸುಗಳನ್ನು ಹಿಡಿದಿಡಬೇಕು, ಮನಸ್ಸುಗಳನ್ನು ಒಂದಾಗಿಸಬೇಕು ಅನ್ನುವಂಥದ್ದು. ಅಂದರೆ ಪ್ರೀತಿ, ಸ್ನೇಹ, ಸೌಹಾರ್ದತೆ, ಸಹಕಾರ, ಸಹಬಾಳ್ವೆ ಬಹಳ ಮುಖ್ಯ ಅನ್ನುವಂಥದ್ದು. ಅಂದಾಗ ಮಾತ್ರ ಈ ಸಮಾಜಕ್ಕೆ ಒಂದು ಅರ್ಥ ಬರ್ತೈತಿ, ಈ ದೇಶ ಉದ್ಧಾರ ಆಗಲಿಕ್ಕೆ, ಈ ನಾಡು ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೌಹಾರ್ದತೆಯ ಬದುಕು ಬಹಳ ಮುಖ್ಯ ಅನ್ನುವಂಥದ್ದು. ಅದಕ್ಕಿಲ್ಲಿ ಈ ಕವಿತೆಯನ್ನು ಓದಿದ ತಕ್ಷಣ ನನಗೆ ಹಾವೇರಿಯ ಇನ್ನೋರ್ವ ಬಂಡಾಯದ ಕವಿ ಅಲ್ಲಮಪ್ರಭು ಬೆಡದೂರು ಗುರುಗಳವರ ಹೆಚ್ಚು ಕಡಿಮೆ ಸಮಕಾಲೀನ ಬರಹಗಾರರವರು ಸತೀಶ್ ಕುಲಕರ್ಣಿ ಅಂಥೇಳಿ ಸರ್ ಅವರ ಕವಿತೆಯ ಕೆಲ ಸಾಲುಗಳನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಅವರು ಬರೀತಾರೆ, ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ, ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ಅಂಥೇಳಿ. ಇದು ಒಂದು ಕಾಲಕ್ಕೆ ಭಾಳಷ್ಟು ಪ್ರಚಲಿತವಾಗಿರ್ತಕ್ಕಂತಹ ಒಂದು ಬಂಡಾಯದ ಹಾಡು. ಎಲ್ಲ ಸಭೆ ಸಮಾರಂಭಗಳಲ್ಲಿ ಈ ಹಾಡನ್ನು ಹಾಡುವುದರ ಮುಖಾಂತರ ನಾವು ಮತ್ತೆ ಮತ್ತೆ ಇಲ್ಲಿ ಮನಸ್ಸುಗಳನ್ನು ಕಟ್ಟುವಂತಹ, ನಾವು ಕಂಡಂಥ ಕನಸುಗಳನ್ನು ಸಾಕಾರಗೊಳಿಸಲಿಕ್ಕೆ ಮತ್ತೆ ನಾವು ಆಂದೋಲನ ರೂಪದಲ್ಲಿ ಹೊರಟಿದ್ದೇವೆ ಅನ್ನುವಂತಹ ಒಂದು ಜಾಗೃತಿ ಹಾಡಿನ ರೂಪದಲ್ಲಿ ಇದು ಭಾಳಷ್ಟು ಜನಪ್ರಿಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಓದಿದ ತಕ್ಷಣ ನನಗೆ ಇಲ್ಲಿ ಸತೀಶ್ ಕುಲಕರ್ಣಿ ಸರ್ ಅವರ ಹಾಡು ಅಂದರೆ ಕವಿತೆಯ ಸಾಲುಗಳು ನನಗೆ ನೆನಪಾದವು. ಇಲ್ಲಿ ಬರೀತಾರೆ ಸರ್, ಕೆಡಹಬಲ್ಲರು ಅವರು ಬರೀ ಕೆಡೋದಷ್ಟೇ ಗೊತ್ತು ಅವರಿಗೆ, ಆದರೆ ಕಟ್ಟಲು ಬರೋದಲ್ಲ ಅಂತ. ಕಟ್ಟಲರಿಯರು ಅವರು, ಕೆಡೋದಷ್ಟೇ ಗೊತ್ತವ್ರಿಗೆ, ಆದರೆ ಕಟ್ಟುವುದವ್ರಿಗೆ ಗೊತ್ತಿಲ್ಲ ಅಂತ. ಕಟ್ಟಬಲ್ಲೆವು ನಾವು, ಕೆಡಹಲೊಲ್ಲೆವು ಅಂತ. ಕಟ್ಟೋದು ಮಾತ್ರ ನಮಗೆ ಗೊತ್ತು, ಆದರೆ ಕೆಡವೋದು ನಮಗೆ ಗೊತ್ತಿರಲಿಲ್ಲ ಅಂತ. ನೋಡಿ ಎಷ್ಟು ಸೂಕ್ಷ್ಮವಾದಂತಹ
ಎಷ್ಟು ಮಾರ್ಮಿಕವಾದಂತಹ ಸಾಲುಗಳಿವೆಲ್ಲ. ಹಾಗಾಗಿ ಇಲ್ಲಿ ಜಾತಿ, ಧರ್ಮ ಮತ್ತು ಬೇರೆ ಬೇರೆ ಅನೇಕ ವಿಷಯಗಳನ್ನು ಇಟ್ಟುಕೊಂಡು ಇವತ್ತು ಏನೆಲ್ಲ ದೇಶದಲ್ಲಿ ನಡೀತಾ ಇದೆ, ಇಂತಹ ಅನೇಕ ಸೂಕ್ಷ್ಮತೆಗಳನ್ನು ಅವರು ಗಮನದಲ್ಲಿಟ್ಟುಕೊಂಡು ಬರೀತಾರೆ. ಕೋಮು ಸೌಹಾರ್ದತೆಯ ಹಿನ್ನೆಲೆಯಲ್ಲಿ ನಾವೆಲ್ಲ ಹೇಗಿರಬೇಕು ಅಂಥೇಳಿ, ಕೆಡವೋದಕ್ಕೆ ಹೋಗಬಾರ್ದು, ನಾವು ಕಟ್ಟೋದಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು, ಕಟ್ಟುವಲ್ಲಿ ನಾವು ಮುಂಚೂಣಿಯಲ್ಲಿರಬೇಕು ಅಂತ, ಕಟ್ಟುವ ಪ್ರಕ್ರಿಯೆಯಲ್ಲೇ ನಾವೆಲ್ಲರೂ ಕೂಡ ಇರಬೇಕು. ಆದರೆ ಯಾವುದೇ ಕಾರಣಕ್ಕೂ ನಾವು ಅದನ್ನು ಕೆಡವುವಂತಹ ಪ್ರಯತ್ನವನ್ನು ಮಾಡಬಾರದು ಅನ್ನುವಂಥದ್ದು ಬಹಳ ಮಾರ್ಮಿಕವಾದಂತಹ ಈ ಕವಿತೆ ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಿ ಮತ್ತೆ ಇನ್ನೂ ಹೇಳ್ತಾರೆ, ಕಟ್ಟಿದರೆ ನಾವು ಏಕತೆಯ ಕಟ್ಟುವೆವು, ಕೆಡಹಿದರೆ ಅನೈಕ್ಯತೆಯನ್ನು ನಾವು ಕೆಡುವೆವು. ನೋಡಿ, ಎಷ್ಟು ಅರ್ಥಗರ್ಭಿತವಾದಂಥ ತುಂಬ ಪ್ರಭಾವ ಬೀರ್ತಕ್ಕಂತಹ ಸಾಲುಗಳಿವು. ಕಟ್ಟಿದರೆ ನಾವು ಏಕತೆಯನ್ನು ಕಟ್ಟುತ್ತೇವೆ, ಐಕ್ಯತೆಯನ್ನು ಕಟ್ಟುತ್ತೇವೆ, ಎಲ್ಲ ಜನರನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಕೆಡುತ್ತೇವೆ ಆದರೆ ಏನನ್ನ? ಅನೈಕ್ಯತೆಯನ್ನು ಅಂತ. ಸಮಾಜಕ್ಕೆ ಕೆಟ್ಟದಾದಂತಹ, ಧರ್ಮಗಳನ್ನು ಒಡೆಯಬಹುದಾದಂತಹ, ಮನಸ್ಸುಗಳನ್ನು ಒಡೆಯಬಹುದಾದಂತಹ, ಜಾತಿಗಳ ನಡುವಿರ್ತಕ್ಕಂಥ ಈ ಮನಸ್ಸುಗಳನ್ನು ಕೆಡಿಸುವಂತಹ, ಸಂಘರ್ಷಗಳನ್ನು ಉಂಟು ಮಾಡ್ತಕ್ಕಂಥ ಈ ಅನೈಕ್ಯತೆ ಏನಿದೆಯಲ್ಲ, ಆ ಅನೈಕ್ಯತೆಯನ್ನು ನಾವು ಕೆಡುತ್ತೇವೆ, ಆದರೆ ಐಕ್ಯತೆಯನ್ನು ನಾವು ಕಟ್ಟುತ್ತೇವೆ ಅನ್ನುವಂಥದ್ದು ಬಹಳ ದೊಡ್ಡ ಆಶಯ ಇರತಕ್ಕಂಥ ಈ ಕವಿತೆ ಅಂಥೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಇಲ್ಲಿ ಬೆಂಗಳೂರು ಅನ್ನುವಂತಹ ಇದು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ಇದು ನಮ್ಮ ರಾಜ್ಯದ ರಾಜಧಾನಿ. ಆ ರಾಜಧಾನಿಯಲ್ಲಿ ಏನೇನು ಕೊಳಕಿದೆ ಅಂತ ಬರೀತಾರೋ ಇವರೆಲ್ಲ. ಎಷ್ಟು ಮಟ್ಟಿಗೆ ಇವತ್ತು ಅದು ಮಾಲಿನ್ಯ ಆಗಿದೆ ಅಂಥೇಳಿ, ಇವತ್ತು ಶಬ್ದ ಮಾಲಿನ್ಯ ಇರ್ಬೋದು, ಅಲ್ಲಿ ವಾಯು ಮಾಲಿನ್ಯ ಇರ್ಬೋದು, ಆ ಎಲ್ಲವುಗಳನ್ನು ನೀವು ಗಮನಿಸಿಬಿಟ್ರೆ 2 ದಿನ 3 ದಿನ ಇದ್ದುಬಿಟ್ರೆ ಸಾಕಾಗಿ ಹೋಗ್ಬಿಡ್ತದೆ ನಮಗೆ ಬೆಂಗಳೂರು. ಉಸಿರುಗಟ್ಟುವಂಥ ವಾತಾವರಣ, ಅಂಥ ವಾತಾವರಣವನ್ನು ಕಂಡು ಬಹಳ ಸೂಕ್ಷ್ಮವಾಗಿ, ಬಹಳ ಚಿಕ್ಕ ಸಾಲುಗಳಲ್ಲಿ ಬಹಳ ಚೆನ್ನಾಗಿ ಅವರು ಬರೀತಾರೆ. ಈ ನಗರದಲ್ಲಿ ಓಡಬೇಕು, ಇಲ್ಲವೇ ಓಡಿ ಹೋಗಬೇಕು ಅಂತ. ನೋಡಿ, ಇಷ್ಟೇ ಸಾಲು ಸಾಕು. ಇಡೀ ಬೆಂಗಳೂರು ಎಷ್ಟು ಮಟ್ಟಿಗೆ ಕೆಟ್ಟೋಗಿದೆ ಅನ್ನೋದಕ್ಕೆ 2 ಸಾಲು ಸಾಕು. ತುಂಬ ಸಣ್ಣ ಸಣ್ಣ ಪದಗಳಿರ್ತಕ್ಕಂಥ 2 ಸಾಲು. ಈ ನಗರದಲ್ಲಿ ಓಡಬೇಕು, ಇಲ್ಲವೇ ಓಡಿ ಹೋಗಬೇಕು ಅಂಥೇಳಿ. ರಸ್ತೆಯ ತುಂಬ ಹೊಗೆ, ಫುಟ್ಪಾತಿಗರ ನೋಡಿ ಉಳ್ಳವರು ನಕ್ಕನಗೆ ಅಂಥೇಳಿ. ನೋಡಿ, ಹೀಗೆ ಅಲ್ಲಿ ಉಳ್ಳವರೆಲ್ಲ ಕಾರ್ನಾಗ ಅಡ್ಡಾಡ್ತಾರೆ, ಆದರೆ ಫುಟ್ಪಾತ್ನಾಗ ಅಡ್ಡಾಡೋರು ಸಾಕಷ್ಟು ವೆಹಿಕಲ್ಗಳು, ಎಲ್ಲವೂ ಹೊಗೆ, ಧೂಳು ಹೊರಸೂಸುವಂತಹ ಅನೇಕ ವೆಹಿಕಲ್ಗಳ ಮಧ್ಯದಲ್ಲಿ ನಾವು ಹೋದರೆ ನಮಗೆ ಉಸಿರೇ ಗಟ್ಟಿಬಿಡ್ತತಿ ಅಂತ, ಕಣ್ಣಾಗ ನೀರು ಬರ್ತಾವ ಅಂತ. ಅಷ್ಟರ ಮಟ್ಟಿಗೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಅಷ್ಟರ ಮಟ್ಟಿಗೆ ಅಲ್ಲಿ ಶಬ್ದ ಮಾಲಿನ್ಯ ಇದೆ ಅಂತೇಳಿ. ಉಳ್ಳವರೇನು ಮಾಡ್ತಾರೆ? ಉಳ್ಳವರು ನಮ್ಮನ್ನು ನೋಡಿ ನಗ್ತಾರೆ, ಆದರೆ ಬಡವರ ಪರಿಸ್ಥಿತಿ, ಫುಟ್ಪಾತ್ ಮೇಲೆ ಅಡ್ಡಾಡ್ತಕ್ಕಂಥ ಜನರ ಪರಿಸ್ಥಿತಿ, ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಕುರಿತು ಇಲ್ಲಿ ಭಾಳ ಚೆನ್ನಾಗಿ ಅವರು ಬೆಂಗಳೂರು ಅನ್ನುವಂತಹ ಆ ನಗರವನ್ನು ಕುರಿತು ಅವರು ಬರೀತಾರೆ. ಒಂದು ಮತ್ತು ಹಲವು ಅಂತ ಅಂದರೆ, ಒಂದು ಮತ್ತು ಹಲವು, ಬೇರೆ ಬೇರೆ ಎಲ್ಲ ವಿವಿಧತೆಯಲ್ಲಿ ಏಕತೆ ಅಂತ ನಾವೇನು ಕರಿತೇವಲ್ಲ, ಇಲ್ಲಿ ಅನೇಕ ಜಾತಿಗಳಿವೆ, ಅನೇಕ ಧರ್ಮಗಳಿವೆ, ಬೇಕಾದಷ್ಟು ಕುಲ ಗೋತ್ರಗಳು ನಮ್ಮ ದೇಶದಲ್ಲಿ ನಾವು ಕಾಣ್ತೇವೆ. ಆದರೆ ತುಂಬ ಐಕ್ಯವಾಗಿ ಬದುಕೋದು ಕೂಡ ಈ ದೇಶದ ಒಂದು ದೊಡ್ಡ ಪರಂಪರೆ. ಅದಕ್ಕೆ ಧಕ್ಕೆ ಆಗಬಾರ್ದು ಅಂಥೇಳಿ. ಹಾರುವನೊಂದೇ ಕೊರವನು ಒಂದೇ. ನೋಡಿ, ಇಬ್ಬರ ತಲೆಯಲ್ಲಿರ್ತಕ್ಕಂಥ ಮೆದುಳು ಒಂದೇ ಅಂತ ಬರೀತಾರೆ ಅವರು. ಹಾರುವನು ಒಂದೇ, ಅದು ಒಂದು ಜಾತಿನೇ. ಕೊರವನು ಅದು ಒಂದು ಜಾತಿನೇ. ಇಬ್ಬರ ತಲೆಯಲ್ಲಿರ್ತಕ್ಕಂಥ ಮೆದುಳು ಅದು ಒಂದೇ ಅಂತ ಹೇಳಿ ಬರೀತಾರೆ ಅವರು. ಹೌದು, ಮೆದುಳು ಬೇರೆ ಬೇರೆ ಇರ್ಲಿಕ್ಕೆ ಸಾಧ್ಯ ಐತೇನು? ಕೊರವನಿಗೆ ಅಂದರೆ ಲಿಂಗಾಯತರಿಗೊಂದು ಮೆದುಳು, ಇನ್ನೊಬ್ಬರಿಗೆ SC ಅವರಿಗೆ ಒಂದು ಮೆದುಳು, ST ಅವರಿಗೆ ಇನ್ನೊಂದು ಮೆದುಳು, ಮತ್ತೊಂದು ಜಾತಿಗೆ ಒಂದು ಮೆದುಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮದವನಿರಲಿ, ಆ ಎಲ್ಲ ಜಾತಿ ಧರ್ಮಗಳ ಇರ್ತಕ್ಕಂಥ ಜನರ ತಲೆಯಲ್ಲಿ ಇರತಕ್ಕಂಥದ್ದು ಮೆದುಳು ಒಂದೇ ಅಂಥೇಳಿ ಬರೀತಾರೋ. ಹಾರುವನೊಂದೇ, ಹೊಲೆಯನು ಒಂದೇ, ಇಬ್ಬರ ಬುದ್ಧಿ ಮಜ್ಜೆ ಮಾಂಸ ರಕ್ತ ಒಂದೇ. ಅವರ ದೇಹದಲ್ಲಿರ್ತಕ್ಕಂಥ ರಕ್ತ ಮಾಂಸ ಮಜ್ಜೆಗಳೇನಿವೆ ಅವೆಲ್ಲವೂ ಕೂಡ ಒಂದೇ, ಮನುಷ್ಯ ಅಂದ ಮೇಲೆ ಒಂದೇ ಅಂತೇಳಿ. ಅದಕ್ಕೆ ನನಗಿಲ್ಲಿ ಸರ್ವಜ್ಞನ ಮಾತು ಭಾಳ ಸಕಾಲಿಕ ಅಂತ ಅನಿಸ್ತಾ ಇದೆ. ಹಾಗಾಗಿ ಅವರ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ. ಅವರು ಬರೀತಾರೆ, ನಡೆಯುವ ಭೂಮಿಯೊಂದೇ, ಕುಡಿಯುವ ನೀರೊಂದೇ, ಸೇವಿಸುವ ಗಾಳಿಯೊಂದೇ, ಸುಡುವ ಅಗ್ನಿ ಒಂದಿರತಿರಲು ಕುಲಗೋತ್ರಗಳು ನಡುವೆ ಎತ್ತಣದು ಸರ್ವಜ್ಞ ಅಂತ. ನೋಡಿ, ಪ್ರತಿಯೊಬ್ಬರೂ ಕೂಡ ಈ ಭೂಮಿ ಮೇಲೆ ನಡೀಬೇಕು, ಪ್ರತಿಯೊಬ್ಬರು ಕೂಡ ಈ ಭೂಮಿಯಲ್ಲಿರ್ತಕ್ಕಂಥ ನೀರನ್ನೇ ಕುಡಿಬೇಕು, ಪ್ರತಿಯೊಬ್ಬರು ಕೂಡ ಈ ಭೂಮಿಯ ಮೇಲಿರ್ತಕ್ಕಂಥ ಗಾಳಿಯನ್ನೇ ಸೇವಿಸಬೇಕು, ಪ್ರತಿಯೊಬ್ಬರು ಕೂಡ ಅದೇ ಬೆಂಕಿಯನ್ನೇ ಬಳಸಬೇಕು. ಹಾಗಾಗಿ ಯಾಕೆ ನೀವು ಕುಲ ಗೋತ್ರ ಅಂತ ಹೀಗೆಲ್ಲ ಮತ್ತೆ ನೀವು ಬೇರೆ ಬೇರೆ ಅಂತ ಅಂದ್ಕೊಳ್ತೀರಿ ಅನ್ನುವಂಥದ್ದು ಎಷ್ಟು ಮಾರ್ಮಿಕವಾದಂಥ ಮಾತು. ಹಾಗೆಯೇ ಇಲ್ಲಿ ಗುರುಗಳು ಅಲ್ಲಮಪ್ರಭು ಬೆಟದೂರ್ ಸರ್ ಅವರು ಕೂಡ ಇಡೀ ಕವಿತೆ ಉದ್ದಕ್ಕೂ ಕೂಡ ಅದೇ ಥರನಾದಂತಹ, ನಾವು ಬೇರೆ ಬೇರೆ ಇರ್ಬೋದು ಆದರೆ ನಾವೆಲ್ಲ ಒಂದು ಅನ್ನುವಂತಹ ಇಲ್ಲಿ ಐಕ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾಗಿ ಅವರು ಈ ಕವಿತೆಯಲ್ಲಿ ಅವರು ಮಾತನಾಡ್ತಾ ಹೋಗ್ತಾರೆ.
ಹಾಗೆಯೇ ಇಲ್ಲಿ ಒಂದಷ್ಟು ಚುಟುಕುಗಳಿವೆ, ನಾನು ಕೆಲವುಗಳನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡ್ತೇನೆ. ಕುಡುಕರ ಹಾವಳಿಗಿಂತ ಕೆಡುಕರ ಹಾವಳಿ ಜಾಸ್ತಿ ಅಂತ ಬರೀತಾರೆ ಅವರು. ಹೌದು, ಕುಡುಕ ಇಲ್ಲಿ ಭಾಳಷ್ಟು ಜನ ಶರಾಯಿ ಕುಡಿದು ಬಿದ್ದಿರ್ತಾರೆ. ಯಾರು ಸರಾಯಿ ಕುಡಿದಿರ್ತಾರೋ, ಯಾರು ಶರೆ ಕುಡಿದಿರ್ತಾರೋ ಅವರ ಆರೋಗ್ಯ ಮಾತ್ರ ಹಾಳಾಗ್ಬೋದು, ಅಥವಾ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಕೆಲವರಿಗೆ ಮಾತ್ರ ಅವನು ಸ್ವಲ್ಪ ಏನೋ ಹಿಂಸೆ ಮಾಡ್ಬೋದು, ಅಂದರೆ ಗಲಾಟೆ ಮಾಡೋದ್ರ ಮುಖಾಂತರ. ಆದರೆ ಕೆಡುಕರ ಹಾವಳಿ ಏನೈತಲ್ಲ, ಕುಡುಕರ ಹಾವಳಿಗಿಂತ ಬಹಳ ಜಾಸ್ತಿ, ಅದರ ಪರಿಣಾಮವೇ ಬಹಳ ಕೆಟ್ಟದ್ದು ಅಂತ ಬರೀತಾರೆ. ಈ ಇಡೀ ಕವನ ಸಂಕಲನದಲ್ಲಿ ಇಲ್ಲಿ ಸಾಕಷ್ಟು ಕವಿತೆಗಳಿವೆ ಮತ್ತು ಅನೇಕ ಚುಟುಕುಗಳು ಕೂಡ ಇವೆ. ಇಲ್ಲಿ ನನಗೆ ಸಮಯದ ಮಿತಿ ಇರೋದರಿಂದ ಇಲ್ಲಿಗೆ ಈ ಪುಸ್ತಕದ ವಿಮರ್ಶೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಪುಸ್ತಕದೊಂದಿಗೆ ನಿಮ್ಮನ್ನು ಎದುರುಗೊಳ್ತೇನೆ. ಅಲ್ಲಿಯವರೆಗೆ ವಿರಾಮ. ನಮಸ್ಕಾರ.